ಹಲೋ ಎವ್ರಿವನ್. ಸ್ಟೇಟಸ್ ಒಳಗೆ ಹೇಳಿದಾಗೆ 60 to 70 ಕ್ಯಾಂಡಿಡೇಟ್ಸ್ ಬೇಕಂತ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ. ಅದ್ರ ಪೂರ ಡೀಟೇಲ್ಸ್ನ ಇಲ್ಲಿ ಈ ವಿಡಿಯೋ ಒಳಗೆ ಹೇಳ್ತೀನಿ. ಲೈಕ್ ಯಾವ ಕಂಪ್ನಿ, ಸ್ಯಾಲ್ರಿ ಎಷ್ಟು, ಇಂಟರ್ವ್ಯೂ ಟೈಮಿಂಗ್, ಎಲ್ಲಿ ಬರಬೇಕು ಅಂತಿದ್ರೆ ಪೂರನ ಹೇಳ್ತೀನಿ. ಇನ್ಮೇಲಿಂದ ಈ ಚಾನಲ್ ಒಳಗೆ ರೋಹಿತ್ ಬೆಳಗಾವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ನಾಗ ಪೂರ ಜಾಬ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ವಿಡಿಯೋನ ಹಾಕ್ತೀನಿ. ಯಾಕಂದ್ರೆ ಈ ವಿಡಿಯೋ ಮಾಡೋದು ಇನ್ನೊಂದು ಕಾರಣ ಐತೆ. ಯಾಕಂದ್ರೆ ನನಗೆ ಭಾಳ ಫೋನ್ ಬರ್ತಿದ್ದು, ಎಲ್ಲರದು ಫೋನ್ ಎತ್ತಕ್ಕಾಗ್ತಿರ್ಕಿಲ್ಲ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋಕ್ಕಾಗ್ತಿರ್ಕಿಲ್ಲ, ರೆಸ್ಯೂಮ್ ಬಿಡ್ತಿರು ಎಲ್ಲರೂ ವಾಟ್ಸಪ್ನಾಗ, ಎಲ್ಲರದು ನೋಡೋಕ್ಕಾಗ್ತಿರ್ಕಿಲ್ಲ. ಮತ್ತೇನಾಗ್ತಿದ್ದು ಇನ್ನೊಂದು ಮೇನ್ ಪ್ರಾಬ್ಲಮ್ ಯಾಕಂದ್ರೆ ವಿಡಿಯೋ ಮಾಡೋದು ಯಾಕಂದ್ರೆ ನಾನು ನೋಡ್ತೀನಿ ಭಾಳ ಹುಡುಗರು ಬರೋರ, ಕಂಪ್ನಿ ಮುಂದೆ ನಿಲ್ಲವ್ರ, ಸಂಜೆ 5 ಮಟ ನಿಲ್ಲವ್ರ, 6 ಮಟ ನಿಲ್ಲವ್ರ, ವಾಪಸ್ ಹೋಗೋರ, ದೂರದಿಂದ ರಾಮದುರ್ಗು, ಬಾಗಲಕೋಟೆ, ಪೂನಾ, ಮುಂಬೈ, ಬೆಂಗಳೂರು ಇಷ್ಟು ದೂರದಿಂದ ಬರೋರ. ಕಂಪ್ನಿದ ಕಡೆ ಬಂದ ಕೂಡಲೇ ಕಂಪ್ನಿದವ್ರ ಇಲ್ಲ ಈ ಬೇಸ್ ಮೇಲೆ ನಾ ಕರ್ಕೋತಿಲ್ಲ, ನೆಕ್ಸ್ಟ್ ಟೈಮ್ ಬರ್ರಿ, ಈ ಬೇಸ್ ಮೇಲೆ ಕರ್ಕೋತಿಲ್ಲ, ಇಲ್ಲ ನಮ್ಗೆ BCS ಅದವ್ರು ಬೇಕಾ, ಮೆಕ್ಯಾನಿಕಲ್ ಅದವ್ರು ಬೇಕಂತ ವಾಪಸ್ ಕಳಿಸ್ಬಿಡ್ತಾರೆ. ಹುಡುಗರಿಗೆ ಇದೊಂದು ಪ್ರಾಬ್ಲಮ್ ಆಗತ್ತೆ. ಅಷ್ಟು ದೂರದಿಂದ ಬಂದು ನಾವು ವಾಪಸ್ ಹೋಗೋದಂದ್ರೆ ಹುಡುಗರು ಸ್ವಲ್ಪ ಸಿಟ್ಟು ಬರ್ದು ಹುಡುಗರಿಗೆ. ಸೊ ಹುಡುಗರಿಗೆ ಪ್ರಾಬ್ಲಮ್ ಆಗಬಾರ್ದಂತ ಇನ್ಮೇಲಿಂದ ನಾನು ಯೂಟ್ಯೂಬ್ ಒಳಗೆ ಈ ರೋಹಿತ್ ಬೆಳಗಾವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋಸ್ ಹಾಕ್ಕೊತ ಹೋಗ್ತೇನೆ. ಮೀನ್ಸ್ ಫುಲ್ ಡೀಟೇಲ್ಡ್ ವಿಡಿಯೋ ಇರ್ತೈತಿ. ಯಾವ ಕಂಪ್ನಿ, ಇಂಟರ್ವ್ಯೂ ಟೈಮಿಂಗ್, ಏನು ವೇಕೆನ್ಸಿ ಐತಿ, ಆದವ್ರಿಗೆ ಕರ್ಕೋತಾರೆ. ಅಂದ್ರೆ ಲೈಕ್ ಹಿಂಗೆ ಫ್ರೆಷರ್ನ ಕರ್ಕೋತಾರೋ, ಇನ್ನು ಎಕ್ಸ್ಪೀರಿಯನ್ಸ್ದವ್ರಿಗೆ ಕರ್ಕೋತಾರೋ, ಹೀಗೆಲ್ಲ ಪೂರ ಡೀಟೇಲ್ಡ್ ವೀಡಿಯೋನ ಹಾಕ್ತೀನಿ. ಅಂದ್ರೆ ನೀವು ಅಲ್ಲಿಂದ ಬಂದು ವಾಪಸ್ ಹೋಗೋದು ಹತ್ತಂಗಿಲ್ಲ. ಈಗ ವಿಡಿಯೋ ಓಪನ್ ಮಾಡ್ತೀರಿ, ನೋಡ್ತೀರಿ, ಹಾಂ ಈ ರಿಕ್ವೈರ್ಮೆಂಟ್ ಇದ್ದವ್ರು ಇಲ್ಲಿ ಬೇಕಾಗಿದ್ದಾರೆ, ಹಾಂ ನಾವು ಅಷ್ಟೇ ಇಲ್ಲಿ ಹೋಗ್ಬೇಕಾ ಅಂತ ನೀವು ಹೇಳ್ತೀರಿ. ಈಗ ಇಲ್ಲಿಗೆ ಒಬ್ರೊಬ್ರು ಬರ್ತಾರೆ, ಆಗೈತಿ ಅಂತ ಬರ್ತಾರೆ, ಫೋನ್ ಹಚ್ತಾರೆ, ಬಾ ಅಂತೀವಿ, ಬರ್ತಾರೆ, BCS ಬೇಕಾಗಿತ್ತು ನಮಗೆ, ಮೆಕ್ಯಾನಿಕಲ್ ಅಲ್ಲ, ಮೆಕ್ಯಾನಿಕಲ್ ಬೇಕಿತ್ತು, CS ಬೇಡ, ಹಿಂಗಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗಬಾರ್ದಂತ ನೀವೇನು ಮಾಡಿರಿ, ಇನ್ಮೇಲಿಂದ ಇಂಟ್ರ್ಯೂಗೆ ಬರೋಕ್ಕಿಂತ ಪೆಲ್ಲ ಈ ವಿಡಿಯೋ ನೋಡೋದು. ಈ ವಿಡಿಯೋನಾಗ ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾನೆ, ಎಲ್ಲ ಅಂದರೆ ಎಲ್ಲ. ಇನ್ಮೇಲಿಂದ SSLC, PUC, ITI, ಡಿಗ್ರಿ, ಡಿಪ್ಲೊಮಾ, BE ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಆಗಲಿ, ಯಾವುದೇ ಬ್ರ್ಯಾಂಚ್ ಆಗಲಿ, ಅದರ ರಿಲೇಟೆಡ್ ಯಾವುದೇ ಜಾಬ್ಸ್ ಬಂದು ಅಂದ್ರೆ ನಂದು ಇದು ರೋಹಿತ್ ಬೆಳಗಾವಿ ಜಾಬ್ಸ್ ಅಂತ ಯೂಟ್ಯೂಬ್ ಚಾನಲ್ ಒಳಗೆ ಪೂರ ಡೀಟೇಲ್ಡ್ ವಿಡಿಯೋ ಹಾಕ್ತೀನಿ. ಅದನ್ನು ನೋಡಿ ನೀವು ಕಂಪ್ನಿ ಕಡೆ ಬರ್ಬೋದು. ಯಾಕಂದ್ರೆ ಕಂಪ್ನಿ ಕಡೆ ಬಂದು ನಿಲ್ಲೋಕ್ಕಿಂತ ಈ ವಿಡಿಯೋ ನೋಡಿ ಬಂದ್ರೆ ಡೈರೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಬರಬೇಕಾ, ಏನೇನು ತೊಗೊಂಬರ್ಬೇಕು, ರೆಸ್ಯೂಮ್ ತೊಗೊಂಬರ್ಬೇಕು, ಏನು ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು, ಹೀಗೆಲ್ಲ ಪೂರ ಮಾಡಿ ಹೇಳ್ತೇನೆ ನಾ. ಇನ್ನು ಜಾಬ್ ಬಗ್ಗೆ ಹೇಳ್ಬೇಕಂದ್ರೆ ಯಾವ ಕಂಪ್ನಿ ಅಂದರೆ ಪ್ರಗತಿ ಇಂಜಿನಿಯರಿಂಗ್ಸ್ ಅಂತ ಕಂಪ್ನಿ ಐತಿ. ಮೆಕ್ಯಾನಿಕಲ್ ಅಂತ ನಾನು ಮೆನ್ಷನ್ ಮಾಡಿಲ್ಲ. 60-70 ಜನ ಅವ್ರಿಗೆ ಪ್ರಗತಿ ಇಂಜಿನಿಯರಿಂಗ್ಸ್ ಅಂತ ಕಂಪ್ನಿ ಐತಿ. ಅದು ಎಲ್ಲಿ ಬಂತಂದ್ರೆ ಲೊಕೇಶನ್ ವಾಗವಾಡೆ ರೋಡ್ ಮಚ್ಚೆ ಅಂತ ಐತಿ ಒಂದು ಏರಿಯಾ. ಅಲ್ಲಿ ಬರಬೇಕು. ಅಲ್ಲಿ ಹೆಂಗೆ ಬರ್ಬೇಕು, ಬಸ್ಲೇ ಅವ್ರಿಗೆ ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ ಬರೋದು, CBT ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು, ಮಚ್ಚೆ ಇಲ್ಲಿಕ್ಕೆ ಖಾನಾಪುರ ಬಸ್ ಎಲ್ಲದ ಅಂತ ಕೇಳಿರಿ, ಯಾರು ಬೇಕಾದ ಹೇಳ್ತಾರೆ. ಆ ಬಸ್ ಹಿಡ್ಕೊಂಡು ನೀವು ಮಚ್ಚೆ ಸ್ಟಾಪಿಗೆ ಇಳಿಬೇಕು. ಖಾನಾಪುರ ಬಸ್ ಹತ್ತಿ ಮತ್ತು ಖಾನಾಪುರಕ್ಕೆ ಹೋಗ್ಬೇಡ್ರಿ. ಖಾನಾಪುರ ಬಸ್ ಹತ್ತಿ ಮಚ್ಚೆಗೆ ಇಳಿಸ್ತಾರಲ್ಲೋ ಕೇಳ್ರಿ, ಪೆಲ್ಲ ಬಸ್ ಹತ್ತೋಕ್ಕಿಂತ ಪೆಲ್ಲ ಮಚ್ಚೆ ಸ್ಟಾಪಿಗೆ ಇಳಿಸ್ತಾರೆ. ಅಂದ್ರೆ ಹತ್ತಿರಿ, ಮಚ್ಚೆಗೆ ಮಚ್ಚೆಗೆ ಇಳಿಸ್ತಾರೆ. ಮಚ್ಚೆ ಬಸ್ ಹತ್ತಿರ ಡೈರೆಕ್ಟ್ ಮಚ್ಚೆಗೆ ಇಳಿಸ್ತಾರೆ, ನಿಮ್ಮ ಮಚ್ಚೆ ಸ್ಟಾಪಿಗೆ ಇಳಿಸ್ತಾರೆ. ಅಲ್ಲಿ ಬಂದು ನನಗೆ ಫೋನ್ ಮಾಡ್ಬೋದು. ಇಲ್ಲಿಗೆ ಅಲ್ಲಿಂದ ಯಾರು ಬೇಕಾದ ಕೇಳ್ರಿ. ವಾಗವಾಡೆ ರೋಡ್ ಪ್ರಗತಿ ಇಂಜಿನಿಯರಿಂಗ್ಸ್ ಕಂಪ್ನಿಯಲ್ಲಿ ಬರ್ತೈತೆ ರೀ. ಪ್ರಗತಿ ಇಂಜಿನಿಯರಿಂಗ್ಸ್ ಯಾರು ಗೊತ್ತಾಗಲಿಲ್ಲ ಅಂದ್ರೆ ಫೋಕೋಕೋ ಇಲ್ಲಿಗೆ AKPಯಲ್ಲಿ ಬರ್ತೈತೆ ಅಂತ ಕೇಳ್ರಿ. ಅಲ್ಲೇ ಹಿಂದೆ ಮುಂದೆ ಅದಾವೆ ಪ್ರಗತಿ, ಫೋಕೋಕೋ, AKP 3 ಒಂದೇ ಕಡೆ ಅದಾವೆ. ಇನ್ನು ಸ್ಯಾಲ್ರಿ ಎಷ್ಟಂದ್ರೆ BE ಮೆಕ್ಯಾನಿಕಲ್ ಆದವ್ರಿಗೆ ಫ್ರೆಷರ್ ಅಂತ ಕರ್ಕೋತಾರೆ. ಅಂಡರ್ ನ್ಯಾಪ್ ಸ್ಕೀಮ್ ಇದು ಹೆಂಗೆ ಐತಂದ್ರೆ ESI PF ಇಲ್ಲಿ ನಿಮ್ಗೆ ಅಂಡರ್ ನ್ಯಾಪ್ಸ್ ಸ್ಕೀಮ್ ಅಂತ ಐತಿ. ಬೇಕಾದ್ರೆ ಗೂಗಲ್ನಾಗ ಹೋಗಿ ಸರ್ಚ್ ಹೊಡಿರಿ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಐತಿ. ನ್ಯಾಪ್ಸ್ ಅಂತ ಹೊಡಿರಿ, NAPS ನ್ಯಾಪ್ಸ್ ಅಂತ ಹೊಡಿರಿ, ಪೂರ ಫುಲ್ ಇನ್ಫಾರ್ಮೇಷನ್ ಸಿಗ್ತೈತೆ ನಿಮ್ಗೆ. ESI PF ಇರಂಗಿಲ್ಲ ನಿಮ್ಗೆ. ನ್ಯಾಪ್ಸ್ ಅಂದ್ರೆ ಗೌರ್ಮೆಂಟ್ ಸ್ಕೀಮ್ ಐತೆ ಅದು, ನ್ಯಾಪ್ಸ್ ಅಂತ. ಅಲ್ಲಿ ನೋಡ್ರಿ. ಆಮೇಲೆ ಮತ್ತೇನು ಹೇಳ್ಬೇಕಂದ್ರೆ ಇಂಟರ್ವ್ಯೂ ಟೈಮಿಂಗ್ ಮಧ್ಯಾಹ್ನ 3 ಗಂಟೆಗೆ ಇಂಟರ್ವ್ಯೂ ಇರ್ತೈತಿ. ಅದೊಂದು ಕಂಪ್ನಿ ಪ್ರಗತಿ, ಇದೊಂದು ಕಂಪ್ನಿ ಪಾಲಿಸಿ ಐತಿ. ಬೆಳಿಗ್ಗೆ ಅವ್ರು ವರ್ಕ್ ಮುಗಿಸ್ಕೋತಾರೋ, ಮಧ್ಯಾಹ್ನ 3 ಗಂಟೆಗೆ ಇಂಟರ್ವ್ಯೂ ಟೈಮಿಂಗ್ ಇರ್ತಾವೆ. ಅದಕ್ಕೆ ನೀವು ಬರಬೇಕಂದ್ರೆ ಟೈಮಿಂಗ್ ನೋಡಿ, ಬರೋಬ್ಬರ ಕಂಪ್ನಿ ಕಡೆ ಬಂದು ಮುಟ್ಬೇಕಂದ್ರೆ ನೀವು ಬರೋಬ್ಬರ ಲೆಕ್ಕ ಹಾಕಿ ಬರ್ರಿ. ಎಷ್ಟು ಗಂಟೆಗೆ ನಾವು ಬಿಟ್ಟರೆ ಎಷ್ಟು ಗಂಟೆಗೆ ಬಂದು ಮುಟ್ತೇವೆ. ಒಂದು ತಾಸು ಜಲ್ದಿನೇ ಬರ್ರಿ ನಡಿತೈತಿ. 3 ಗಂಟೆಗೆ ಅಂದ್ರೆ 2:40 ಮಟ್ಟ ನೀವು ಕಂಪ್ನಿ ಕಡೆ ಇದ್ರೆ ಒಂದು 15 ನಿಮಿಷ ವೆಯ್ಟ್ ಮಾಡ್ರೆ 3 ಗಂಟೆಗೆ ಎಕ್ಸಾಕ್ಟ್ಲಿ 3 ಗಂಟೆಗೆ ಇಲ್ಕ 3:10 ಗಂಟೆಗೆ ನಿಮ್ಗೆ ಒಳಗೆ 3:10 ಒಳಗೆ ನಿಮ್ಗೆ ಕಳಿಸ್ತಾರೆ ಕಂಪ್ನಿ ಒಳಗೆ. ಮತ್ತೇನು ಹೇಳ್ಬೇಕು ನಿಮ್ಗೆ ಹೇಳಿದೆ. ಟ್ರೈನಿ ಟೆಕ್ನಿಷಿಯನ್ ಕರ್ಕೋತಾರೆ ನಿಮ್ಗೆ. ಟ್ರೈನಿ ಟೆಕ್ನಿಷಿಯನ್ ಲೈಕ್ ಪ್ರೋಗ್ರಾಮರ, ಡಿಸೈನರ, ಮಷೀನ್ ಆಪ್ರೇಟರ, ಆದವ್ರಿಗೆ ಸ್ಯಾಲ್ರಿ 15,000 ರೂಪಾಯಿ ಐತಿ ನೋಡಪ್ಪ. 15,000 ರೂಪಾಯಿ ಐತಿ ಫ್ರೆಷರ್ಗೆ. ಮುಂದೆ ನಿಮ್ಗೆ ಹೆಚ್ಚಾಕೊಂತ ಹೋಗ್ತೈತಿ. ಎಕ್ಸ್ಪೀರಿಯನ್ಸ್ದವ್ರಿಗೆಲ್ಲ ಬರೀ ಫ್ರೆಷರ್ಗೆ ಅಷ್ಟು ಫೋಕಸ್ ಮಾಡತ್ತಾರೆ. ಈಗ ಎಕ್ಸ್ಪೀರಿಯನ್ಸ್ದವ್ರಿಗೆ ಏನರ ಮತ್ತೆ ಕರೆದ್ರೆ ಅಂದ್ರೆ ನಾನು ಹೇಳ್ತೀನಿ. ಇನ್ನೊಂದು ಇವತ್ತು ಹೇಳಿದವ್ರು ನಮ್ಮ ಕಂಪ್ನಿದವ್ರು ಮೇಡಮ್ ಹೇಳಿದರು,
ಸಿ ಎಸ್ ಅದವ್ರ BCS ಅದವ್ರ ಮೇಲ್ ಆರ್ ಫಿಮೇಲ್ ಅವ್ರಿಗೆ ಅಂಡರ್ ಸ್ಪೆಷಲ್ ಪ್ರಾಜೆಕ್ಟ್ಗೆ ಇಬ್ಬರು ಬೇಕಾಗಿದ್ದಾರೆ, ಮೇಲ್ ಆಗಲಿ ಫಿಮೇಲ್ ಆಗಲಿ. ಅವ್ರಿಗೆ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ ಒಂದು ಸ್ವಲ್ಪ ಪೂರ ನಾಲೆಜ್ ಇರಬೇಕು, ಪೂರ ಸ್ವಲ್ಪ ಬೇಸಿಕ್ರೇ ಬರಬೇಕು, ಕಂಪ್ಯೂಟರ್ ಒಂದು ಸ್ವಲ್ಪ ಬೇಸಿಕ್ ಬರಬೇಕಾ ಇದು ಹೇಳಿದ್ದಾರೆ. BCS ಅದವರು ಬೇಕಾಗಿದ್ದಾರೆ ಅಲ್ಲಿ ಇಬ್ಬರ. ನೋಡಿರಿ ಬಂದು ಟ್ರೈ ಮಾಡಿರಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ, ಮೆಕ್ಯಾನಿಕಲ್ ಫ್ರೆಷರ್ ಆದವ್ರಿಗೆ ಅಷ್ಟೇ ಫೋಕಸ್ ಮಾಡತ್ತಾರೆ. ಉಳ್ಕಿದವ್ರು ನೀವು ಬರ್ಬೋದು ಮೆಕ್ಯಾನಿಕಲ್ 1 ವರ್ಷ 6 ತಿಂಗಳ 5 ತಿಂಗಳ 3 ತಿಂಗಳ ಎಕ್ಸ್ಪೀರಿಯನ್ಸ್ ಇದ್ದವರು ಬರ್ಬೋದು ಅಲ್ಲಿ. ನಾವು ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವಂದ್ರೆ ನೀವು ಫ್ರೆಷರ್ ಆಗಿ ಜಾಯ್ನ್ ಆಗ್ತೀರಂದ್ರೆ ಬರ್ಬೋದು. ಎಕ್ಸ್ಪೀರಿಯನ್ಸ್ ನಮ್ಮ 3 ತಿಂಗಳು ಐತ್ರಿ, ನಾವು ಫ್ರೆಷರ್ ಅಂತ ಜಾಯ್ನ್ ಆಗ್ತೀನಂದ್ರೆ ಜಾಯ್ನ್ ಆಗ್ಬೋದು. ಇನ್ನೊಂದು ಇಂಟರ್ವ್ಯೂ ಟೈಮಿಂಗ್ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿದ್ದೀನಿ. 2:30 ಅಂದ್ರೆ ಕಂಪ್ನಿ ಕಡೆ ಇರಬೇಕು. 2:30 2:40 45 ಮಟ್ಟ ನೀವು ಕಂಪ್ನಿ ಕಡೆ ಇರಬೇಕು. 3 ಗಂಟೆ 3:10 ನಿಮ್ಗೆ ಒಳಗೆ ಬಿಡ್ತಾರೆ. 2 ದಿನ ಇಂಟರ್ವ್ಯೂ ನಡೀತಾವೆ. ಸೋಮವಾರ ಮಂಗಳವಾರ ಬುಧವಾರ ಯಾವಾಗೂ ನಡೀತಾವೆ. ಮಂಡೇ ಟ್ಯೂಸ್ಡೇ ವೆನಸ್ಡೇ ಯಾವಾಗೂ ನಡೀತಾವೆ ಇಂಟರ್ವ್ಯೂ. ಬರೋಕ್ಕಿಂತ ಪೈಲ ನನಗೊಂದು ಫೋನ್ ಹಚ್ಚಿ ಬರಬೇಕು. ನೀವು ಇವತ್ತು ಇಂಟರ್ವ್ಯೂ ನಡೀತಾವಿಲ್ಲ ಅಂತ ನಂಗೆ ಫೋನ್ ಹಚ್ಬೇಕು. ಬೆಳಗ್ಗೆ 9 ಗಂಟೆ 11 ಮಟ್ಟ ನಂಗೆ ಫೋನ್ ಹಚ್ಚಿರಿ, ಇವತ್ತು ಇಂಟ್ರ್ಯೂ ನಡೀತಾವಿಲ್ಲೋ ಅಂತ ನನಗೆ ಕೇಳಿರಿ. ಹಾಂ ಬಾ ಅಂತಂದ್ರೆ ಬಂದುಬಿಡ್ರಿ, ಅವತ್ತು ಇಂಟ್ರ್ಯೂ ಕೊಡಕ್ಕೆ ಬಂದುಬಿಡ್ರಿ. ನನ್ನ ಫೋನ್ ನಂಬರ ಕಾಂಟ್ಯಾಕ್ಟ್ ನಂಬರ 7090775520. ನಾ ಒಂದು ಸ್ವಲ್ಪ ಎತ್ತಲಿಲ್ಲ ಅಂದ್ರೆ ಬಿಸಿ ಬರಾಕತ್ರ, ಒಂದು ಸ್ವಲ್ಪ ನಿಲ್ರಿ, ಇನ್ನೊಂದು ಸ್ವಲ್ಪ ಬಿಟ್ಟು ಕಾಲ್ ಮಾಡಿರಿ, ನಾ ಎತ್ತೀನಿ. ಎಲ್ಲರದು ಪ್ರತಿಯೊಬ್ಬರದು ಫೋನ್ ನಾ ಎತ್ತಿ ಮಾತಾಡ್ತೀನಿ. ಫೋನ್ ಹಚ್ಚಿ ಬರ್ರಿ, ಡೈರೆಕ್ಟ್ ಬರಬೇಡ್ರಿ, ಫೋನ್ ಹಚ್ಚಿ ಬರ್ರಿ. ಡೈರೆಕ್ಟ್ ಬರೋರು ಬರ್ರಿ. ಸೋಮವಾರ 6 ತಾರೀಕು ಮಂಡೇ ಟ್ಯೂಸ್ಡೇ 6-7 ತಾರೀಕು ನೀವು ಡೈರೆಕ್ಟ್ ಬಂದು ಇಂಟ್ರ್ಯೂ ಕೊಡ್ಬೋದು. ಕಂಪ್ನಿ ಕಡೆ ಬರೋದು ಗೇಟ್ ಕಡೆ ಬಂದು ನನಗೆ ಫೋನ್ ಹಚ್ಚಿರಿ, ಅಲ್ಲಿ ಬಂದು ಫೋನ್ ಹಚ್ಚಿರಿ, ನಾ ಅಲ್ಲಿ ಬರ್ತೇನೆ, ನಿಮ್ಮ ಜೊತೆ ಮಾತಾಡ್ತೀನಿ, ಒಳಗೆ ಕಳಿಸ್ಕೊಡ್ತೀನಿ.